ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 11.3 ಲೆಕ್ಕವನ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಕಾಸ್ 38 ಡಿಗ್ರಿ ಕಾಸ್ 52 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಸೈನ್ 52 ಡಿಗ್ರಿ ಈಕ್ವಲ್ ಟು 0 ಆಗ್ಬೇಕಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ನಾವು ಏನಂತ ತಿಳ್ಕೊತೀವಿ? ಎಲ್ ಎಚ್ ಎಸ್, ಆಚೆ ಕಡೆ ಬಂದದ್ದನ್ನ ಆರ್ ಎಚ್ ಎಸ್, ಅಂದ್ರೆ ಎಡಭಾಗ ಬಲಭಾಗ. ಹಾಗಾದ್ರೆ ಫಸ್ಟ್ ಎಲ್ ಎಚ್ ಎಸ್ ಅನ್ನ ಬರೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಕ್ವಲ್ ಟು ಕಾಸ್ 38 ಡಿಗ್ರಿ ಕಾಸ್ 52 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಸೈನ್ 52 ಡಿಗ್ರಿ ಅಂತೇಳಿ ಬರ್ಕೊಂತೀವಿ. ಹೌದಾ? ಫಸ್ಟ್ ಎಲ್ ಎಚ್ ಎಸ್ ಅನ್ನ ಬರ್ಕೊಂಡಿದ್ದೀವಿ. ಹಾಗಾದ್ರೆ ಈ ಎಲ್ ಎಚ್ ಎಸ್ ಅಂತ ನಾವೇನು ಕಂಡುಹಿಡಬೇಕು? ಆರ್ ಎಚ್ ಎಸ್ ಕಂಡುಹಿಡಬೇಕು. ನೋಡಿ, ಈಗಾಗಲೇ ಈ ಲೆಕ್ಕವನ್ನು ಮಾಡ್ಬೇಕಂತಂದ್ರೆ ಇಲ್ಲೂ ಕಾಸ್ ಇದೆ, ಇಲ್ಲೂ ಕಾಸ್ ಇದೆ, ಇಲ್ಲೂ ಸೈನ್ ಇದೆ, ಇಲ್ಲೂ ಸೈನ್ ಇದೆ. ಹಾಗಾದ್ರೆ ಈ ರೀತಿ ಇದ್ದಾಗ ನಾವು ಅದನ್ನ ಏನ್ ಮಾಡಕ್ಕಾಗಲ್ಲ, ಕಳೆಯಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಸೂತ್ರಗಳ ಮುಖಾಂತರ ನಾವು ಏನ್ ಮಾಡಬಹುದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತ ಸೂತ್ರ ಯಾವುದು ಅಂದ್ರೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಎ. ಹೌದಾ? ಗೊತ್ತಾಯ್ತಾ? ನಮಗೆ ಗೊತ್ತಿರುವಂತ ಸೂತ್ರ ಇದು. ಮತ್ತೆ ಇದೇ ರೀತಿಯಲ್ಲಿ ಇನ್ನೊಂದು ಸೂತ್ರ ಗೊತ್ತಿದೆ, ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ 90 ಮೈನಸ್ ಎ. ಇವೆರಡು ಸೂತ್ರದ ಮುಖಾಂತರ ನಾವು ಇವನು ಏನ್ ಮಾಡ್ಬೇಕಾಗಿದೆ, ಈ ಲೆಕ್ಕವನ್ನ ಬಿಡಿಸಬೇಕಾಗಿದೆ. ನೋಡಿ, ಹಾಗಾದ್ರೆ ಯಾವ್ದನ್ನು ಚೇಂಜಸ್ ಮಾಡ್ಕೊಳ್ಳೋಣ ಅಂತಂದಾಗ ನೋಡಿ, ಕಾಸ್ 38 ಡಿಗ್ರಿ ಕಾಸ್ 38 ಡಿಗ್ರಿಯನ್ನ ಮೊದಲು ನಾವೇನ್ ಮಾಡೋಣ, ತೆಗೆದುಕೊಳ್ಳೋಣ. ಕಾಸ್ 38 ಡಿಗ್ರಿ ಕಾಸ್ 30 ಡಿಗ್ರಿ ಅಂದ್ರೆ ಕಾಸ್ ಎ ಇದೆಯಲ್ಲ, ಇದನ್ನ ಯಾವ ರೀತಿ ಬರೀಬಹುದು, ಸೈನ್ 90 ಮೈನಸ್ 38 ಡಿಗ್ರಿ. ಹಾಗಾದ್ರೆ ಇದನ್ನ ಬರೆದಾಗ ಏನಾಗ್ತಾ ಇದೆ ಅಂದ್ರೆ ಸೈನ್, ನೋಡಿ 90ರಲ್ಲಿ 38ನ್ನ ಕಳಿಬೇಕು. 90ರಲ್ಲಿ 38ನ್ನ ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ, 52 ಡಿಗ್ರಿ ಸಿಗ್ತಾ ಇದೆ. ಈಗ ಏನಾಯ್ತು ನೋಡಿ, ಕಾಸ್ 38 ಇದ್ದು ಸೈನ್ 52 ಡಿಗ್ರಿ ಆಯ್ತು. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ನೋಡಿ, ಇದು ಇಲ್ಲಿ ಬರ್ತದೆ. ಹೌದಾ? ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ನಾವು ಏನನ್ನು ಮಾಡೋಣ, ಚೇಂಜಸ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿಯಾಗಿ ಕಾಸ್ 38 ಅನ್ನ ತಗೊಂಡಿದ್ದೀವಿ, ಅದೇ ರೀತಿಯಲ್ಲಿ ನಾವು ಏನ್ ಮಾಡೋಣ, ಸೈನ್ 38 ಡಿಗ್ರಿ ಅನ್ನ ತಗೊಂಡಿದ್ದೀವಿ. ಸೈನ್ ಎ ಅನ್ನ ಹೆಂಗ್ ಬರೀಬಹುದು, ಕಾಸ್ 90 ಮೈನಸ್ ಎಷ್ಟಾಗ್ತದೆ, 38 ಡಿಗ್ರಿ ಅಂತ ಹೇಳಿ ತಗೋಬಹುದು. ಹಾಗಾದ್ರೆ ಇಲ್ಲೂ ಕೂಡ ಸೈನ್ ಇದ್ದದ್ದು ಇಲ್ಲಿ ಏನಾಗ್ತಾ ಇದೆ, ಕಾಸ್ ಆಗ್ತಾ ಇದೆ. ಕಾಸ್ ಅನ್ನು ಹಾಗೆ ಬರ್ಕೊಳ್ಳಿ. ಹೌದಾ? 90ರಲ್ಲಿ 52 ಕಳೆದ್ರೆ ಏನಾಗ್ತಾ ಇದೆ, 52 ಡಿಗ್ರಿ. ಹಾಗಾದ್ರೆ ಇಲ್ಲಿಯೂ ಕೂಡ ನಾವು ಕಾಸ್ 38 ತಗೊಂಡು ಲೆಕ್ಕ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿಂದ ಸೈನ್ 38 ಅನ್ನು ತಗೊಂಡು ಲೆಕ್ಕವನ್ನ ಮಾಡಿದ್ದೇವೆ. ಹಾಗಾದ್ರೆ ಇವೆರಡು ವ್ಯಾಲ್ಯೂನ ಇಲ್ಲಿ ನಾವು ಈಗ ಏನ್ ಮಾಡೋಣ, ತುಂಬಿ ಬಿಡೋಣ. ನೋಡಿ, ಕಾಸ್ 38 ಡಿಗ್ರಿ ಅಂದ್ರೆ ಸೈನ್ 52 ಡಿಗ್ರಿ ಮುಂದೆ ಏನಿದೆ, ಕಾಸ್ 52 ಡಿಗ್ರಿ. ಹೌದಾ? ಇದನ್ನ ಒಂದು ಚೇಂಜ್ ಮಾಡ್ಕೊಂಡಿದ್ದೀವಿ, ಇದನ್ನ ಹೆಂಗೈತೆ ಹಾಗೆ ಬರ್ತಿದ್ದೀವಿ. ಮೈನಸ್ ಇಲ್ಲಿ ನೋಡಿ, ಸೈನ್ 38 ಡಿಗ್ರಿ ಅಂದ್ರೆ ಕಾಸ್ 52 ಡಿಗ್ರಿ ಸೈನ್ 52 ಡಿಗ್ರಿ. ಹೌದಾ? ನೋಡಿ, ಇಲ್ಲಿ ಫಸ್ಟ್ ಸೈನ್ ಇದೆ. ಹೌದಾ? ಸೈನ್ ಇಂಟು ಕಾಸ್ ಇಂಟು ಸೈನ್. ಹಾಗಾದ್ರೆ ಇದು ಹೆಂಗದಂಗಂದ್ರೆ ಎ ಇಂಟು ಬಿ ಇಂಟು ಎ ಇದ್ದಂಗೆ. ಹಾಗಾದ್ರೆ ಇದನ್ನ ರೀಅರೇಂಜ್ ಮಾಡಿ ಬಿಡೋಣ. ಸೈನ್ 52 ಡಿಗ್ರಿ ಕಾಸ್ 52 ಡಿಗ್ರಿ. ಹೌದಾ? ಇದು ಇಲ್ಲಿ ಗುಣಾಕಾರ ಇರೋದ್ರಿಂದ ಫಸ್ಟ್ ಇದನ್ನು ಬರೆದ್ರು ಕರೆಕ್ಟ್. ಹಾಗಾದ್ರೆ ಇದನ್ನು ಫಸ್ಟ್ ಬರೀಬಹುದು, ಅಂದ್ರೆ ನಿಮ್ಗೆ ಡೌಟ್ ಆಗಿರಬಾರ್ದು. ಸೈನ್ 52 ಡಿಗ್ರಿ ಕಾಸ್ 52 ಡಿಗ್ರಿ. ನೋಡಿ, ಇದನ್ನೇ ಇಲ್ಲಿ ಬರ್ದಿದ್ದೀನಿ, ಎರಡು ಒಂದೇ. ಈಗ ನೋಡಿ, ಎರಡು ಸೇಮ್ ಕಾಣ್ತಾ ಇದಾವ. ಹಾಗಾದ್ರೆ ಇದರಲ್ಲಿ ಇದನ್ನ ಕಳೆದು ಬಿಡೋಣ. ನೋಡಿ,
ಕಾಸ್ 52 ಕಾಸ್ 52 ಸೈನ್ 52 ಸೈನ್ 52 ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಏನ್ ಬರ್ತಾ ಇದೆ ಉತ್ತರ 0 ಬರ್ತಾ ಇದೆ. ಹಾಗಾದ್ರೆ 0 ಅಂದ್ರೆ ಏನು RHS ರೈಟ್ ಹ್ಯಾಂಡ್ ಸೈಡ್. ಈಗಾಗಲೇ ನಾವು RHS ಅನ್ನ ಈ ರೀತಿಯಾಗಿ ಪ್ರೂವ್ ಮಾಡಿದ್ದೇವೆ. ಹಲೋ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು.